ಹಲೋ ಫ್ರೆಂಡ್ಸ್, ಈಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಜೋಳದ ವಡಿ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ. ಖಾರಂಗೆ ಕ್ರಿಸ್ಪಿಯಾಗಿ ಮಸ್ತ್ ರುಚಿಯಾಗಿರ್ತದೆ ತಿನ್ನೋಕ್ಕೆ. ಸೊ ಬರ್ರಿ ಹೆಂಗೆ ಮಾಡೋದನ್ನು ನೋಡೋಣಂತ. ನಾನಿಲ್ಲೇ ಒಂದು ಮಿಕ್ಸಿ ಜಾರಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕೊಂಡೇನಿ. ಇದಕ್ಕೆ ಹಸಿ ಖಾರ ಹಾಕಿ ಮಾಡಿದ್ರೇ ಇದು ಟೇಸ್ಟ್ ಆಗ್ತೈತಿ. ಮತ್ತು ಒಂದು 15-20 ಬೆಳ್ಳುಳ್ಳಿ ಹೆಸರು, ಒಂದು ಉಳ್ಳಾಗಡ್ಡಿ, ಮತ್ತು ಸ್ವಲ್ಪ ಹಸಿ ಶುಂಠಿ, ಮತ್ತು ಜಾಸ್ತಿ ಕೊತ್ತಂಬರಿ ಹಾಕಬೇಕು. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಉಪ್ಪು, ಮತ್ತು ಸ್ವಲ್ಪ ನೀರು ಹಾಕಿ ಇದನ್ನು ಪೂರ್ತಿ ಸಣ್ಣಂಗೆ ರುಬ್ಕೋತೋಗ್ಬೇಕು ಈ ರೀತಿ. ಆಮೇಲೆ ಇಲ್ಲೇ ಹಿಟ್ಟು ಮೇನ್ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂದರೆ 3 ಕಪ್ ಜೋಳದ ಹಿಟ್ಟು, 3 ಕಪ್ ಅಷ್ಟು ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಸಮ ತೊಗೋಬೇಕು. ಅರ್ಧ ಕಪ್ ಅಷ್ಟು ಕಡಲೆ ಹಿಟ್ಟು, 2 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು, 1 ಟೀ ಸ್ಪೂನಷ್ಟು ಜೀರಿಗೆ, ಮತ್ತು 1 ಟೀ ಸ್ಪೂನಷ್ಟು ಅಜವಾಯಿನ ಈ ರೀತಿ ತಿಕ್ಕಿ ಹಾಕ್ಕೊಂಡೇನಿ. ಮತ್ತು 2 ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕ್ಕೊಂಡೇನಿ. ಎಳ್ಳು ಇದಕ್ಕೆ ಎಷ್ಟು ಜಾಸ್ತಿ ಹಾಕೋತಿಲ್ಲ ಅಷ್ಟು ಭಾಳ ರುಚಿಯಾಗಿರ್ತೈತಿ ಇದು. ಇವೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಈ ರೀತಿ ಚಲೋ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಆಮೇಲೆ ರುಬ್ಬಿ ಇಟ್ಕೊಂಡಿರುವಂಥ ಮಿಶ್ರಣನ ಹಾಕಿ ಇದನ್ನು ಚಲೋ ಈ ರೀತಿ ಮೊದಲೇ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅವಶ್ಯಕತೆ ಬಿದ್ದರೆ ಸ್ವಲ್ಪ ನೀರು ಹಾಕುವಂಥ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದಿ ಇಟ್ಕೋಬೇಕು. ಯಾವಾಗಲೂ ಹಿಟ್ಟು ನಾವು ನಾದಿ ಒಂದು 4 ತಾಸು ಬಿಟ್ಟು ಮಾಡಬೇಕಾಗ್ತೈತಿ. ಇದು ನೆನಿಬೇಕು ಹಿಟ್ಟು. ಅದಕ್ಕೆ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡೋದಿತ್ತಪ್ಪ ಅಂತಂದ್ರೆ ರಾತ್ರಿನೇ ನಾನು ನಾದಿ ಇಟ್ಕೊಂಡಿರ್ತೇನೆ. ಇದನ್ನು ಇಲ್ಲ ನೀವು ಮಧ್ಯಾಹ್ನ ಮಾಡ್ಬೋದು ಅಂದರೆ ಬೆಳಗ್ಗೆ ನಾದಿ ಇಟ್ಕೋಬೇಕು. ಸಾಯಂಕಾಲ ಮಾಡಬೇಕು ಅಂತಂದರೆ ಮಧ್ಯಾಹ್ನ ನಾದಿ ಇಟ್ಕೋಬೋದು. 4-5 ತಾಸರ ಇದು ನೆನಿಬೇಕು ಹಿಟ್ಟು. ಈ ರೀತಿ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾದಿ ಇಟ್ಕೋಬೇಕು. ಇದನ್ನು ನಾವು ಮೊದಲೇ ಭಾಳ ಮೆತ್ತಗೆ ನಾದಬಾರ್ದು, ಯಾಕಂದರೆ ನಾವು ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು 4-5 ತಾಸು ಬಿಟ್ಟು ಮಾಡೋದ್ರಿಂದ ಸ್ವಲ್ಪ ಮೊದಲು ನಾದುವಾಗ ಒಂಚೂರು ಗಟ್ಟಿನೇ ನಾದ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ನಾದಿದ್ರೆ ಸಾಕು. ಈಗ ಇದನ್ನು ನಾನು ಮುಚ್ಚಿ ಇಟ್ಬಿಡ್ತೇನೆ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಕತ್ತಿದ್ದೆ. ಈಗ ನೆಕ್ಸ್ಟ್ ಡೇ ನಾನು ನಿಮಗೆ ತೋರಿಸ್ತೇನೆ. ಇದು ಮಾರ್ನಿಂಗ್ ನೋಡ್ರಿ, ಇದು ಚಲೋ ನಡೆದೈತಿ. ನಾವು ನಾದಿ ಇಟ್ಟಿದ್ದಕ್ಕಿಂತ ಈಗ ಸ್ವಲ್ಪ ಮೆತ್ತಗಾಗೈತಿ. ಅದಕ್ಕೆ ನಾವು ನಾದುವಾಗ ಸ್ವಲ್ಪ ಗಟ್ಟಿ ನಾದಿ ಇಟ್ಕೋಬೇಕು ಇದನ್ನು. ಈಗ ಇದಕ್ಕೆ ಮತ್ತೆ 1-2 ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕ್ತೀನಿ. ಇದರೊಳಗೆ ಎಳ್ಳು ಭಾಳ ರುಚಿಯಾಗಿರ್ತೈತಿ. ಎಷ್ಟು ಜಾಸ್ತಿ ಆಗ್ತಲ್ಲ ಅಷ್ಟು ರುಚಿ ಆಗ್ತೈತಿ. ಎಳ್ಳು ಹಾಕಿದ ಮೇಲೆ ಇದನ್ನ ಚಲೋ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ. ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಮತ್ತೆಲ್ಲನೂ ಚಲೋ ಮಿದ್ದಬೇಕು ಇದನ್ನು ಹಿಟ್ಟು ಈ ರೀತಿ. ಸೊ ಟ್ರೈ ಮಾಡಿರಿ, ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಇದು ಕರೆಕ್ಟ್ ಹದ ಐತಿ ಹಿಟ್ಟು. ಇಷ್ಟು ಮೆತ್ತಗೆ ಇದ್ದರೆ ಸಾಕು. ಈಗ ನಾವು ಮಾಡುವಾಗ ಭಾಳ ಗಟ್ಟಿ ಇರಬಾರ್ದು, ಈಗ ಸ್ವಲ್ಪ ಮೆತ್ತಗಾಗಿರ್ಬೇಕಿದೆ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾವು ಯಾವ ಸೈಜಿಗೆ ಮಾಡ್ತೀವಲ್ಲ ಆ ಸೈಜಿಗೆ ಉಳ್ಳಿನ ಕಟ್ ಮಾಡ್ಕೋಬೇಕು ಈ ರೀತಿ. ನಾವು ಒಂದೇ ಸರಿನ ಉಳ್ಳಿ ಎಲ್ಲನೂ ಕಟ್ ಮಾಡಿ ಇಟ್ಕೋಬೋದು. ನಾವು ಒಂದು ಸರಿಗೆ ಎಷ್ಟು ಮಾಡ್ತಿರ್ತೇವಲ್ಲ ಅಷ್ಟು ಉಳ್ಳಿ ನಾವು ಒಂದೇ ಸರಿ ಈ ರೀತಿ ರೆಡಿ ಮಾಡಿ ಇಟ್ಕೋಬೋದು. ಇಲ್ಲಿ ರೆಡಿ ಮಾಡಿ ಇಟ್ಕೊಂಡೇನಿ. ಉಳಿದದ್ದು ಹಿಟ್ಟು ಏನಿರ್ತೈತಲ್ಲ ಅದನ್ನ ಮುಚ್ಚಿಟ್ಬಿಡ್ಬೇಕು. ನಾನಿಲ್ಲಿ ಹೋಳ್ಗೆ ಶೀಟ್ ಅಥವಾ ಬಟರ್ ಪೇಪರ್ ಅಂತೆಲ್ಲ ಅದ್ರ ಮೇಲೆ ಇದನ್ನು ಹಿಂಗೆ ತಟ್ಟತೇನೆ ಕೈಲೇ. ನೀವು ಸ್ವಲ್ಪ ಗಟ್ಟಿ ಇತ್ತಂದರೆ ನಾವು ಚಪಾತಿ ಲಟ್ಸೋ ಲತ್ತಿ ಗುಣಿ ಅಂತೆಲ್ಲ ನಾವು ಅದಿರ್ತೈತಲ್ಲ ಅದರಲ್ಲೇ ನಾವು ಲಟ್ಟಿಸ್ಕೋಬೋದು. ಇದು ಕರೆಕ್ಟ್ ಹಿಟ್ಟು ಹದ ಐತಿ. ಈಗ ನಾನು ಈ ಶೀಟ್ ಪೇಪರ್ ಮೇಲೆ ಈ ರೀತಿ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ತಟ್ಟಿದ್ರೆ ನೋಡಿರಿ ಈಸಿಯಾಗಿ ಜೋಳದ ವಡಿನ ಮಾಡ್ಕೋಬೋದು. ಈಗ ಎಣ್ಣೆ ಕಾಯ್ದೈತಿಲ್ಲೋ ಚೆಕ್ ಮಾಡ್ಕೊಂಡು, ಎಣ್ಣೆ ಒಂದ್ಸರಿ ಕಾಯ್ದ ಮೇಲೆ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮ್ನಾಗ ಇಟ್ಕೊಂಡು ಇದನ್ನು ಕರಿಬೇಕಾಗ್ತೈತಿ. ಭಾಳ ಲೋ ಫ್ಲೇಮ್ನಾಗ ಇಟ್ಟು ಕರಿಬಾರ್ದು. ನೋಡಿರಿ ಈಸಿಯಾಗಿ ಒಂಚೂರು ಈ ರೀತಿ ಪ್ರೆಸ್ ಮಾಡಿದರೆ ಮಸ್ತ್ ಉಬ್ಬಿ ಬರ್ತಾವೆ ವಡಿ. ನಮ್ಮ ಕಡೆ ಅಂತೂ ಇದನ್ನು ಅವಾಗವಾಗ ನಾವು ಮಾಡ್ತಾನೆ ಇರ್ತೀವಿ. ನಾವೆಲ್ಲರೇ ಹೋಗ್ಬೇಕಂತಂದ್ರೆ ಟ್ರಾವೆಲಿಂಗ್ನಾಗೂ ಇದನ್ನು ನಾವು ಮಾಡ್ಕೊಂಡು ತೊಗೊಂಡು ಹೋಗ್ಬೋದು, ಅಥವಾ ಮಕ್ಕಳ ಲಂಚ್ ಬಾಕ್ಸಿಗೂ ಮಾಡ್ಬೋದು. ಯಾರೇ ಗೆಸ್ಟ್ ಬಂದಾರಂದ್ರೂ ಇದನ್ನು ನಾವು ಪ್ರಿಪೇರ್ ಮಾಡ್ಕೋಬೋದು. ಭಾಳ ರುಚಿಯಾಗಿರ್ತೈತಿ ತಿನ್ನೋಕೆ. ಖಾರಂಗೆ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಮಸ್ತ್ ರುಚಿಯಾಗಿರ್ತೈತಿ. ಈಸಿಯಾಗಿನೇ ಮಾಡ್ಕೋಬೋದು. ಹಿಟ್ಟು ಒಂದಷ್ಟು ನಾವು ಮೊದಲು ಪ್ರಿಪೇರ್ ಮಾಡಿ ಇಟ್ಕೋಬೇಕಾಗ್ತೈತಿ. ಸೊ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡಿ ರೆಡಿ ಆಯ್ತು ನೋಡಿರಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮೊಸರು. ನಮ್ಮ ಕಡೆ ಎಲ್ಲ ಇದನ್ನು ಮೊಸರು ಜೊತೆನೇ ಸರ್ವ್ ಮಾಡ್ತಾರೆ. ಬೇಕಂದರೆ ಇದಕ್ಕೆ ನಾವು ಕೊಬ್ಬರಿ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು. ಅದಕ್ಕೆ ಕರೆಕ್ಟ್ ಕಾಂಬಿನೇಷನ್ ಅಂದರೆ ಮೊಸರು ಜೊತೆ ಭಾಳ
ರುಚಿಯಾಗಿರ್ತೈತಿ ತಿನ್ನೋಕಿದ. ನೋಡ್ರಿ ಇದು ಜಾಸ್ತಿ ಎಣ್ಣೆನೂ ಹೀರ್ಕೊಳ್ಳಂಗಿಲ್ಲ. ಹಿಟ್ಟು ಹದವಾಗಿತ್ತಂದ್ರೆ ಭಾರಿ ಮಸ್ತ್ ಬರ್ತಾವೆ ಈ ಜೋಳದ ವಡೆ. ಮೇಲೆ ಕ್ರಿಸ್ಪಿ ಒಳಗೆ ಸಾಫ್ಟಾಗಿ ತಿನ್ನಕ್ಕಂತೂ ಭಾರಿ ರುಚಿಯಾಗಿರ್ತಾವೆ. ಸೊ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿರಿ. ನೀವು ಟ್ರೈ ಮಾಡಿದರೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.